ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಕಾಣದಂಥ ಒಂದು ಹಿಸ್ಟಾರಿಕಲ್ ಪ್ಲೇಸನ್ನು ಇವತ್ತು ನಿಮಗೆ ತೋರಿಸಕ್ಕೆ ಕೊಟ್ಟಿದ್ದೀನಿ. ಪ್ರತ್ಯಕ್ಷವಾಗಿ ತ್ರೇತಾಯುಗದಲ್ಲಿ ಸಾಕ್ಷಾತ್ ಸೀತಾದೇವಿಯ ಪಾದ ಇರುವಂತಹ ಜಾಗ ಹಾಗೂ ಬಂಡೆಗಳ ನಡುವೆ ಉದ್ಭವ ಆಗಿರುವಂತಹ ಒಂದು ಶಿವನಲಿಂಗ ಸಿಕ್ಕಿರುವಂಥ ಪ್ರದೇಶಕ್ಕೆ ಇವತ್ತು ನಾವು ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಸುಮಾರು ಬೆಂಗಳೂರಿಂದ 75 ಕಿಲೋಮೀಟರ್ ದೂರದಲ್ಲಿರುವಂತಹ ಸೀತಿ ಭೈರವೇಶ್ವರ ಸ್ವಾಮಿ ಟೆಂಪಲ್ ಹಾಗೂ ಸೀತಿ ಬೆಟ್ಟ ಅಂತೇಳಿ ಕರೀತಾರೆ. ಹಾಗೆ ಇದಕ್ಕೆ ಮತ್ತೊಂದು ಹೆಸರೆಂದರೆ ಪತ್ಯಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂಥೇಳಿ. ಯಾಕಂದರೆ ಹೇಳಿದ್ರೆ ಇದು ಪತ್ಯ ಎಂದೇಳಿ ಗೊತ್ತಿರ್ಬೋದು ನಿಮಗೆ. ಎರಡು ಬಂಡೆಗಳ ನಡುವೆ ಬಂಡೆಯನ್ನು ಸೀಳಿಕೊಂಡು ಉಕ್ಕಿ ಬಂದಿರುವಂಥ ಒಂದು ಶಿವಲಿಂಗ ಇರುವಂಥ ದೇವಸ್ಥಾನ ಇದು. ಹರ ಹರ ಮಹಾದೇವ್. ವಿಡಿಯೋ ನೋಡ್ತಿರುವಂಥ ಪ್ರತಿಯೊಂದು ಭಕ್ತರು, ಶಿವನ ಭಕ್ತರು ವಿಡಿಯೋನ ಬಹಳ ಶೇರ್ ಮಾಡಬೇಕು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಬೇಕು. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pound like a heartbeat fight. These gritty vibes keep my story in sight. Paint the struggle and climb. The clock keeps spinning but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom bap echoes through the alleys at night. Soulful samples lift the darkness to light. Deep kicks pound like a heartbeat fight. These gritty vibes keep my story in sight. Street ಶ್ರೀ ಪತ್ಯೇಶ್ವರ ಸ್ವಾಮಿ ಹಾಗೂ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ. ಈಗ ನಾವು ಸಾಕ್ಷಾತ್ ಶ್ರೀ ಭೈರವೇಶ್ವರ ಸ್ವಾಮಿ ಒಂದು ಸನ್ನಿಧಾನದಲ್ಲಿದ್ದೀವಿ. ಈಗ ಇಲ್ಲಿ ನೋಡ್ಬೋದು, ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ. ಸೊ ಒಳಗಡೆ ದೇವಸ್ಥಾನದ ಒಳಗಡೆ ನೋಡೋದಾದರೆ ಶಿವನ ಒಂದು ಮೂರ್ತಿ ಉದ್ಭವ ಆಗಿ ಶ್ರೀ ನರಸಿಂಹಸ್ವಾಮಿ ಎರಡು ಕಂಬಗಳನ್ನು ಸೀಳಿ ಯಾವ ರೀತಿ ಆಚೆ ಬರ್ತಾನಾಗಿ ಎರಡು ಕಂಬಗಳ ನಡುವೆ ಸಾಕ್ಷಾತ್ ಶಿವ ಬಂದಿರುವಂಥ ಒಂದು ಪ್ರದೇಶ ಇದು. ತ್ರೇತಾಯುಗದಲ್ಲಿ ಸೀತಾಮಾತೆಯ ಪಾದ ಇರುವಂಥ ಒಂದು ಜಾಗ. ಇಲ್ಲಿ ಮುಂದೆ ಹೋಗಿ ನೋಡೋದಾದರೆ ಸೀತಾಮಾತೆಯ ಒಂದು ಪಾದ ಸಹ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಎಷ್ಟು ಹಸರಾಗಿದೆ ಅಂಥೇಳಿ. ಇಲ್ಲಿ ಮುಂದ್ಗಡೆ ಕಾಣ್ತಿರುವಂಥ ಬೆಟ್ಟದ ಮೇಲೆ
ಸೊ ಓಂ ನಮಃ ಜೈ ಶ್ರೀರಾಮ್. ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು, ತ್ರೇತಾಯುಗದಲ್ಲಿ ಸೀತಾ ದೇವಿಯ ಒಂದು ಪಾದ ಮುದ್ರಿಕೆ ಕಾಣಿಸ್ತಿರ್ಬೋದು. ಸೀತಾದೇವಿ ಹೆಜ್ಜೆ ಗುರುತು ನೋಡಿ ಯಾವ ರೀತಿ ಹೆಜ್ಜೆ ಗುರುತು ಇದೆ ಅಂಥೇಳಿ ಬೆಟ್ಟದ ಮೇಲೆ. ಸೊ ಸಾಕ್ಷಾತ್ ಸೀತಾದೇವಿ ಒಂದು ಪಾದ ಮುದ್ರಿಕೆ ಇದು. ತ್ರೇತಾಯುಗದಲ್ಲಿ ಸೀತಾ ವನವಾಸದ ಕಾಲದಲ್ಲಿ ಏನು ಇಟ್ಟಿರುವಂಥ ಒಂದು ಹೆಜ್ಜೆ ಗುರುತು. ಹಚ್ಚ ಹಸಿರಿನ ತಬ್ಬಲಿನಲ್ಲಿ ಕಾಣ್ತಿರಬಹುದಲ್ಲ ನಿಮ್ಗೆ, ಹಚ್ಚ ಹಸಿರಿನ ತಬ್ಬಲಿನಲ್ಲಿ ಮುಂದೆ ಕಾಣ್ತಿರೋ ಬೆಟ್ಟದ ಮೇಲೆ ಸಾಕ್ಷಾತ್ ಸೀತಾ ದೇವಿ ಉಪಯೋಗಿಸುವಂಥ ಒಂದು ಏನಿದು ಒಳ್ಳೆ ಕಲ್ಲು ಅಂತ ಏನು ಕಡಿತೀವಿ ಅದು ಇದೆಯಂತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀವಿ. ಹಾಗೆ ಇಲ್ಲಿ ಮುಂದೆ ಹೋದರೆ ಸುಮಾರು ಈ ಬೆಟ್ಟದಿಂದ ಸುಮಾರು ಒಂದು 60 ಕಿಲೋಮೀಟರ್ ದೂರ ಹೋದರೆ ಸೀತಾದೇವಿ ಭೂಮಿಯಲ್ಲಿ ಹೋಗಿರುವಂಥ ಒಂದು ಪ್ರದೇಶ ಹಾಗೂ ಲವಕುಶರು ಜನಿಸಿರುವಂಥ ಪ್ರದೇಶ ಸಹ ಇದೆ. ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಬನ್ನಿ, ಈಗ ಬೆಟ್ಟದ ಮೇಲೆ ಇದ್ದೀವಿ. ಬೆಟ್ಟದ ಮೇಲೆ ಬಂದು ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರ. ನೋಡಿದ್ರಲ್ಲ, ಸೀತಾದೇವಿಯ ಒಂದು ಪಾದಮುದ್ರಿಕೆ ಹಾಗೂ ಸಾಕ್ಷಾತ್ ಶ್ರೀ ರಾಮಚಂದ್ರ ಬಾಣ ಹೊಡೆದು ನೀರು ತರಿಸಿರುವಂಥ ಒಂದು ಪ್ರದೇಶ ಹಾಗೂ ಅತ್ಯಂತ ಪುಣ್ಯವಾದ ಕ್ಷೇತ್ರ ಇದು. ಎರಡು ಬಂಡೆಗಳ ನಡುವೆ ಶಿವನ ಲಿಂಗ ಉದ್ಭವವಾಗಿರುವಂತಹ ಒಂದು ಪುಣ್ಯಕ್ಷೇತ್ರ ಹಾಗೂ ಸುಮಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ ಇದು. ಸೊ ಈಗ ನಮ್ಮ ಮುಂದೆ ಇಲ್ಲಿ ಕಾಣಿಸಿರ್ಬೋದು, ದೂರದಲ್ಲಿ ಕಾಣಿಸಿರುವಂಥ ಬೆಟ್ಟದ ಮೇಲೆ ಸೀತಾದೇವಿ ಉಪಯೋಗಿಸಿರುವಂಥ ಒಂದು ಏನು ಒಡ್ಲಕಲ್ಲು ಇದೆಯಂತೆ. ಸೊ ಅದನ್ನು ನೋಡಿಸೋ ಒಂದು ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡ್ತಾ ಹೋಗಬೇಕು. ಪ್ರತಿಯೊಬ್ಬರು ವಿಸಿಟ್ ಮಾಡಬೇಕಂತ ಪ್ಲೇಸ್ ಇದು. ಸೊ ಏನಂತ ಹೇಳಿದ್ರೆ, ಇದು ಬೆಂಗಳೂರು ದೇವನಹಳ್ಳಿಯಿಂದ ಮದನಪಲ್ಲಿ ಹೈವೇಯಲ್ಲಿ ಕೈವಾರ ಕ್ಷೇತ್ರ ಇದೆ. ಕೈವಾರ ಕ್ಷೇತ್ರದಿಂದ ರೈಟ್ ಸೈಡ್ ತೊಗೊಂಡ್ರೆ ಒಂದು 12 ಕಿಲೋಮೀಟರ್ ದೂರದಿರುವಂತಹ ಸೀತಿ ಬೆಟ್ಟ ಅಂಥೇಳಿ ಇದು. ಈ ಪ್ರದೇಶ ಬಂದು ಊರ ಹೆಸರೇ ಬಂದು ಇಲ್ಲಿ ಸೀತಿ ಅಂಥೇಳಿ. ಸೊ ಪ್ರತಿಯೊಬ್ಬರು ಬನ್ನಿ ನೋಡಿ, ಕಾರುಗಳು ಸಹ ಮೇಲೆ ಬರುವಂಥ ಒಂದು ಏನು ಉಪಯೋಗ ಸಹ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಸಿಟ್ ಮಾಡಿ ಶಿವನ ಕೃಪೆಗೆ ಒಂದು ಪಾತ್ರರಾಗಿ. ಓಂ ನಮಃ ಶಿವಾಯ. ಗುಂಡಿ ಹುಟ್ಟಿಲು ಓಯ್
ರೀಲ್ಸ್ ನೋಡ ರೀಲ್ಸ್ ಏನು ರೀಲ್ಸ್ ಇನ್ಸ್ಟಾಗ್ರಾಮ್ ಮಗ ಯಾವ್ದಾ ಯಾವ್ದನ್ನ ನೋಡ ಯಾವ್ದು ನೋಡೋದು ನಾವೇಣ ನೀನು ತುಂಬಿ ಅದು ನೀರಾಕೋಗಿ ಹೇಳ್ತಿದ್ದೆ ದೊಡ್ಡಗ ನೋಡು ನಾಡಲ್ಲೇ ಸೀತಾ ಮಿಕ್ಕಿರೋ ಹೆಜ್ಜೆ ಕೋನೇರಿ ಬೆಟ್ಮಾಗ ಹೋಗು ಮೇಲ್ಕೆ ನೋಡುವರ ಬೆಟ್ಮಾಕ್ ಇದ್ದಾವೆ ಮೇಲೆ